ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಕಳೆದ ಕೆಲವು ಸಂಚಿಕೆಯಲ್ಲಿ ನಾವು ಗೋಹತ್ಯೆಗೆ ಪ್ರಮುಖ ಕಾರಣ ಏನು, ಮತ್ತು ಈ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಮ್ಮ ಸಮಾಜದಿಂದ ತೆಗೆದುಹಾಕ್ಬೇಕಂದ್ರೆ ಅದಕ್ಕೆ ಪರಿಹಾರ ಏನು ಅನ್ನೋ ಬಗ್ಗೆ ನಾನು ಕೆಲವೊಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಸುಮಾರು ಜನ ಬೆಂಬಲ ವ್ಯಕ್ತಪಡಿಸಿ ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಟ್ಟಿದ್ದೀರಾ. ಈ ಗೋಹತ್ಯೆಗೆ ಪ್ರಮುಖ ಕಾರಣ ಒಂದು ಕ್ಷೀರ ಕ್ರಾಂತಿ ಮತ್ತು ಹಸಿರು ಕ್ರಾಂತಿ, ಅಂದರೆ ಹಾಲಿನ ವ್ಯಾಪಾರೀಕರಣ ಮತ್ತು ಗೊಬ್ಬರದ ವ್ಯಾಪಾರೀಕರಣ, ಇದೆರಡು ಪ್ರಮುಖ ಕಾರಣ. ಇದನ್ನು ಈ ಸಮಾಜದ ತೆಗೆದಾಕಬೇಕು ಅಂದರೆ ನಾವು ನಮ್ಮ ಗೋಶಾಲೆಯಿಂದ ಗೋಮಯ ಕ್ರಾಂತಿ ಅನ್ನೋ ಕಾರ್ಯಕ್ರಮ ಮಾಡಿದ್ವಿ. ನಿಮ್ಮ ತಿಳಿದಾಗ ಗೋಮಯ ಕ್ರಾಂತಿ ಅಂದರೆ ನಾವು ಹಸುಗಳನ್ನು ಆರೋಗ್ಯಕರವಾಗಿ ನೋಡಿ ಅದಕ್ಕೆ ಬೇಕಾದ ಮೇವನ್ನು ಒದಗಿಸಿ ಅದಕ್ಕೆ ಹಿಂಸೆ ಕೊಡಬಾರ್ದು, ಹೆಲ್ತಿಯಾಗಿ ನೋಡಿಕೊಂಡು ಬ್ಯಾಲೆನ್ಸ್ ಫೀಡ್ನ ಕೊಟ್ಟು, ಅಂದರೆ ಗೋಮಯ ಸಗಣಿಯನ್ನು ಜಾಸ್ತಿ ಮಾಡಬೇಕು. ಈ ಸಗಣಿಯನ್ನು ನಾವು 90% ಡಿಕಂಪೋಸ್ಟ್ ಮಾಡಿ ರೈತರಿಗೆ ಝೀರೋ ಫ್ಯಾಕ್ಟ್ರಿ ಕೊಡಬೇಕು. ಇನ್ನು 10% ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟ್ ಮಾಡಿ ಅದನ್ನು ಮಾರಾಟ ಮಾಡಿ ಅದರಿಂದ ನಾವು ಗೋಶಾಲೆ ನಡೆಸಬೇಕು. ಇದು ಗೋಮಯ ಕ್ರಾಂತಿಯ ಪ್ರಮುಖ ಉದ್ದೇಶ. ಈಗ ಮುಂದಿನ ಪ್ರಶ್ನೆ, ಈ ಗೋಮಯ ಕ್ರಾಂತಿನ ಮುಂದಕ್ಕೆ ತಗೋಣ, ಅಂದರೆ ಹೆಚ್ಚು ಜನಕ್ಕೆ ತಲುಪಿಸ್ಬೇಕು ಮತ್ತು ಪ್ರತಿಯೊಬ್ಬರು ಈ ಗೋಮಯ ಕ್ರಾಂತಿಯಲ್ಲಿ ಪಾಲ್ಗೊಳ್ಬೇಕು. ಇದನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಈ ಸಮಾಜದಲ್ಲಿ ಬಹು ಮುಖ್ಯವಾದ ಒಂದು ಅಂದರೆ ವಿಭಾಗ ಅಂತ ಹೇಳ್ಬೋದು. ಅಂದರೆ ಅವರು ಜನಗಳಿಗೆ ಭಾಳ ಹತ್ತಿರವಾಗಿದ್ದಾರೆ ಮತ್ತು ನಮ್ಮ ಧರ್ಮವನ್ನು ಪ್ರಚಾರ ಮಾಡ್ತಿರೋರು ಮತ್ತು ಧರ್ಮನ ಉಳಿಸ್ತಿರೋರು ಮೇನ್ ಪಿಲ್ಲರ್ಗಳು ಅವರೇ. ಅವ್ರಿಗೆ ಈ ವಿಡಿಯೋ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇರೋದು, ದಯವಿಟ್ಟು ಹೆಚ್ಚೆಚ್ಚು ಜನಗಳಿಗೆ ಈ ಗೋಮಯ ಕ್ರಾಂತಿ ಎಂಬ ಕಾರ್ಯಕ್ರಮ ಬಗ್ಗೆ ಒಂದು ಅರಿವು ಮೂಡಿಸಿ. ಮೊದಲನೇದಾಗಿ ನನ್ನ ಮನವಿ ಬಂದುಬಿಟ್ಟು ಅರ್ಚಕರು, ಅಂದರೆ ಅರ್ಚಕರು ಅವ್ರ ಮಾತು ಅಂದರೆ ಪ್ರತಿಯೊಬ್ಬರಿಗೂ ವೇದವಾಕ್ಯ, ಏನಕ್ಕಂದರೆ ಅಷ್ಟು ಅವರು ಜ್ಞಾನ ಹೊಂದಿರ್ತಾರೆ. ಪ್ರತಿಯೊಬ್ಬರು ಅರ್ಚಕರಿಗೆ ಗೊತ್ತು ನಮ್ಮ ದೇಸಿ ಹಸುವಿನ ಮಹತ್ವ ಏನು ಅಂತ. ನನ್ನ ಮನವಿ ಅರ್ಚಕರಿಗೆ ಏನಂದರೆ, ನೀವು ಯಾವುದೇ ಒಂದು ಪೂಜಾ ಕಾರ್ಯಕ್ರಮ ಮಾಡಬೇಕಾದ್ರೆ ದಯವಿಟ್ಟು ಒಂದು 10 ನಿಮಿಷ ನಮ್ಮ ದೇಸಿ ಗೋಗಳ ಬಗ್ಗೆ, ಅದರ ಮಹತ್ವ ಬಗ್ಗೆ ನಿಮ್ಮ ಪೂಜೆ ಕಾರ್ಯಕ್ರಮದಲ್ಲಿ ಯಾರು ಪಾಲ್ಗೊಳ್ತಾರಲ್ಲ ಆ ಭಕ್ತರಿಗೆ ಒಂದು 10 ನಿಮಿಷ ಹೇಳಿ. ಅವಾಗ ಖಂಡಿತ ಅವ್ರಿಗೆ ಮನಸ್ಸಿಗೆ ತಾಕುತ್ತೆ. ಈಗ ಒಂದು ಉದಾಹರಣೆ ಕೊಡಬೇಕಂದ್ರೆ, ಈಗ ನೀವು ಯಾವುದೇ ಗೃಹ ಪ್ರವೇಶಕ್ಕೆ ಹೋದಾಗ ನನ್ನ ಅನುಭವ, ಪ್ರತಿಯೊಬ್ಬರೂ ಈ ಕ್ರಾಸ್ ಬ್ರೀಡ್ ಅಂದರೆ ಏನು HF ಜೆರ್ಸಿ ಹಸುಗಳಂತ ಹೇಳ್ತೀವಲ್ಲ, ಅದನ್ನು ಗೃಹ ಪ್ರವೇಶನ ಮನೆಗಳೊಡೆ ಕರೀತಾರೆ. ಅದು ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲರಿಗೂ ಅವೈಲಬಿಲಿಟಿ ಇರೋದೇ ಅದು. ಬಟ್ ಯಾವಾಗ ಅರ್ಚಕರು ಒಂದು ಚಿಕ್ಕ ಮಾಹಿತಿ, ಅಂದರೆ ನೀವು ಹೇಗಂತ ತರಿಸಿರೋದು ಬಂದ್ಬಿಟ್ಟು ಅಂದರೆ HF ಕ್ರಾಸ್ ಬ್ರೀಡ್ ಹಸು, ನಮ್ಮ ದೇಸಿ ಹಸು ಅಂದರೆ ಈ ರೀತಿ, ಅಂದರೆ ಏನು ಈ ಹಂಪ್ ನೋಡ್ತಾ ಇದ್ದೀರಲ್ಲ, ಈ ಹಂಪ್ ಇದ್ದರೆ ಪ್ರತಿಯೊಬ್ಬರು ದೇಸಿ ಹಸುಗಳೇ. ಅಂದರೆ ನಮ್ಮ ಭಾರತದಲ್ಲಿ ಸುಮಾರು 70% ತಳಿಗಳಿದ್ದಾವೆ. ಆ ಒಂದು ಚಿಕ್ಕ ಮಾಹಿತಿನ ಕೊಟ್ಟರೆ ಒಂದು ಸುಮಾರು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಮತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಏನು ಈ ಊದುಗಡ್ಡಿ ಮತ್ತು ಇದು ಕೆಮಿಕಲ್ ವೈಸ್ ಊದುಗಡ್ಡಿ ಎಲ್ಲ ಹಚ್ತಾರಲ್ಲ, ಅದ್ರ ಬಗ್ಗೆನೂ ದಯವಿಟ್ಟು ಮಾಹಿತಿ ಹಂಚ್ಕೊಂಡು, ಅದು ಹಚ್ಚಬಾರ್ದು, ಅದು ದೇಹಕ್ಕೆ ಹಾನಿಕಾರಕ. ಮತ್ತು ಏನು ನಮ್ಮ ದೇಸಿ ಹಸುಗಳಿಂದ ಮಾಡಿರೋ ಧೂಪಬತ್ತಿ ಇರ್ಬೋದು, ಸಾಮಾನ್ಯ ಕಪ್ಪು, ಅದನ್ನು ಹಚ್ಚಿದಾಗ ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ. ಈ ಸಣ್ಣ ಸಣ್ಣ ವಿಷಯಗಳನ್ನು ನೀವು ಜನರಿಗೆ ತಿಳಿಸಿದಾಗ ಈ ಒಂದು ಇನ್ಫಾರ್ಮೇಟಿವ್ ಬೇಗ ಜನಗಳಿಗೆ ತಲುಪುತ್ತೆ. ಮತ್ತು ಎರಡನೇದಾಗಿ ನನ್ನ ಮನವಿ, ಈ ದೇವಸ್ಥಾನದ ಧರ್ಮದರ್ಶಿಗಳು, ಈಗ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯಕ್ರಮ ನಡೀತಾ ಇರುತ್ತೆ, ಮತ್ತು ವಾರಕ್ಕೊಂದ್ಸಲ ಮತ್ತು ಒಳ್ಳೊಳ್ಳೆ ಅಂದರೆ ಏನು ಒಂದು ಶ್ರೇಷ್ಠ ದಿನಗಳಲ್ಲಿ ದೇವಸ್ಥಾನದಲ್ಲಿ ಸುಮಾರು ಜನ ಸೇರ್ತಾರೆ, ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇರುತ್ತೆ. ಅಲ್ಲಿ ದಯವಿಟ್ಟು ಅದಕ್ಕೊಂದು ಅಂದರೆ ನಮ್ಮ ದೇಸಿ ಹಸುಗಳ ಮಹತ್ವವನ್ನು ತಿಳಿಸೋದಕ್ಕೆ ಒಂದು ಟೈಮ್ ಸ್ಲಾಟ್ನ ಫಿಕ್ಸ್ ಮಾಡಿ ಅದನ್ನು ರೆಗ್ಯುಲರ್ ಆಗಿ, ಅಂದರೆ ನಿಮ್ಗೆ ಯಾವಾಗ ಜನಗಳು ಸೇರ್ತಾರಲ್ಲ, ಈ ನಮ್ಮ ದೇಸಿ ಹಸುಗಳ ಮಾಹಿತಿ ಬಗ್ಗೆ ದಯವಿಟ್ಟು ತಿಳಿಸ್ಕೊಳ್ಳೋದು ಕಾರ್ಯಕ್ರಮ ಮಾಡಿ. ಆವಾಗಲೂ ಬೇಗ ಜನಗಳಿಗೆ ಅದು ಮಾಹಿತಿ ಹೋಗುತ್ತೆ. ಅಂದರೆ ಈ ದೇವಸ್ಥಾನಗಳಲ್ಲಿ ದೇಸಿ ಹಸುಗಳ ಮಹತ್ವ ಬ್ಯಾನರ್ ಹಾಕೋದಿರ್ಬೋದು, ಒಂದು ಯಾವುದೋ ಬುಕ್ ಇರ್ಬೋದು, ಮತ್ತು ಪ್ರವಚನ. ಈಗ ಪ್ರತಿಯೊಬ್ಬ ಗುರೂಜಿಗೂ ದೇಸಿ ಹಸುಗಳ ಬಗ್ಗೆ ಗೊತ್ತೇ ಇರುತ್ತೆ. ಅದೊಂದು ಪ್ರವಚನವನ್ನು ನಿತ್ಯವಾಗಿ ಮಾಡೋದ್ರಿಂದ ಬೇಗ ನಾವು ಜನಗಳಿಗೆ ರೀಚ್ ಆಗ್ಬೋದು. ಮತ್ತು ಮೂರನೇದಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ಪಂಡಿತರು, ಅವರು ಸಹ ಅವ್ರ ಹತ್ರನೂ ಅಂದರೆ ಇದ್ರ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ, ದೇಸಿ ಹಸುಗಳ ಮಾಹಿತಿ. ಇದನ್ನು ಬರೋ ಜನಗಳಿಗೆ ತಿಳಿಸಿದಾಗ ಖಂಡಿತ ಅದು ಬೇಗ ತಲುಪುತ್ತೆ. ಈಗ ವಾಸ್ತು ಎನರ್ಜಿ ಕನ್ಸಲ್ಟೆಂಟ್ ಇರ್ತಾರಲ್ಲ, ಅವರು ಸಹ ನಿಮ್ಮ ಹತ್ರ ಯಾರ್ಯಾರು ಬರ್ತಾರಲ್ಲ ಭಕ್ತರು, ಅವರಿಗೆ ಅಂದರೆ ನೀವು ನಿಮ್ಮ ವೃತ್ತಿಯನ್ನು ಮಾಡ್ತಾರೆ, ಅದ್ರ ಜೊತೆಯಲ್ಲಿ ಈ ದೇಸಿ ಹಸು ಮಹತ್ವವನ್ನು ತಿಳಿಸೋಕೆ ಪ್ರಯತ್ನ ಪಟ್ಟಾಗ, ಅಂದರೆ ನಾನು ಹೇಳ್ತಿರೋದು ಸಾಮಾನ್ಯ ಮನುಷ್ಯರು ಹೇಳೋಕ್ಕೂ ನೀವು, ಅಂದರೆ ನಮ್ಮ ಧರ್ಮದ ಪ್ರಚಾರಕರು ಮತ್ತು ನಮ್ಮ ಧರ್ಮನ ಉಳಿಸ್ತಾ ಇರೋರು, ನೀವು ನಿಮ್ಮ ಭಕ್ತರುಗಳಿಗೆ, ನಿಮ್ಮ ಅನ್ಯಾಯಗಳಿಗೆ ಇದನ್ನು ಮಾಹಿತಿಯನ್ನು ತಲುಪಿಸಿದಾಗ ಖಂಡಿತವಾಗಿ ಇದು ಬೇಗ ತಲುಪುತ್ತೆ. ನಮ್ಮ ದೇಸಿ ಹಸುಗಳ ಮಹತ್ವ ಎಲ್ಲರಿಗೂ ತಿಳಿಯುತ್ತೆ. ಏನು ಕಟಕರು ಅದನ್ನು
ಬಲಿ ಕೊಡ್ತಾ ಇದ್ದಾರಲ್ಲ ಅದು ಖಂಡಿತವಾಗಿ ಸ್ಟಾಪ್ ಆಗೇ ಆಗುತ್ತೆ. ಮತ್ತು ನಾನು ಕಡೆಯದಾಗಿ ನಾನು ಮನವಿ ಮಾಡ್ತಾ ಇರೋದು ಏನಂತೆ, ನಾವು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅಂದರೆ ನಮ್ಮ ದೇಶದ ಭವಿಷ್ಯಕ್ಕಾಗಿ ಬೇಕಾಗಿರೋ ಪ್ರಜೆಗಳು ನಮ್ಮ ಇಂದಿನ ಮಕ್ಕಳು. ಅವರಿಗೆ ಇದು ಬಹಳ ಮುಖ್ಯವಾಗಿ ನಾವು ಅದನ್ನು ನಮ್ಮ ದೇಶೀಯ ಮಹತ್ವವನ್ನು ತಿಳಿಸಲೇಬೇಕು. ಇದಕ್ಕೆ ಮೇನ್ ಕಾರಣ ಈ ಸ್ಕೂಲಿನ ಮುಖ್ಯಸ್ಥರು, ಅಂದರೆ ಪ್ರಿನ್ಸಿಪಾಲ್ ಇರ್ಬೋದು ಮತ್ತು ಶಿಕ್ಷಕ ವರ್ಗದ ಇರ್ಬೋದು, ಅವರು ದಯವಿಟ್ಟು ಅಟ್ಲೀಸ್ಟ್ ಮಂತ್ಲಿ ಒನ್ಸು ಈ ಗೋಶಾಲೆಗಳಿಗೆ ವಿಸಿಟ್ ಕೊಟ್ಟು ಆ ಮಕ್ಕಳಿಗೆ ಒಂದು ವರ್ಕ್ಶಾಪ್ ಮಾಡಿ, ಈಗ ನಾವು ಮಾಡಿದ್ವಿ ಸುಮಾರು ಈ ವಿಶ್ವವಿದ್ಯಾಪೀಠ ಸ್ಕೂಲ್ ಮಕ್ಕಳಿಗೆ ಇಲ್ಲಿ ಕರ್ಕೊಂಬಂದು ಒಂದೊಂದು 2-3 ಅವರ್ಸು ಇದ್ರ ಬಗ್ಗೆ ವರ್ಕ್ಶಾಪ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಿಳಿಸಿ, ಮತ್ತು ಗೋಶಾಲೆಯಲ್ಲೆಲ್ಲ ಕ್ಲೀನಿಂಗ್ ಮಾಡೋದು, ಹಸುಗಳಿಗೆ ಬೆರೆತರು ಮತ್ತು ಹಾಲು ಕರೆಯೋದು, ಪ್ರತಿಯೊಂದು ಕೆಲಸನೂ ಮಾಡೋದು. ಅಂದರೆ ಈ ನಾನೇನು ಸಮಾಜದಲ್ಲಿ ಭಾಳ ಮುಖ್ಯವಾದ ಪಿಲ್ಲರ್ಗಳು ಅಂತ ಹೇಳಿದಲ್ಲ, ಅರ್ಚಕರು ಇರ್ಬೋದು, ಈ ದೇವಸ್ಥಾನ ಧರ್ಮದರ್ಶಿಗಳಿರ್ಬೋದು, ಮತ್ತು ಜ್ಯೋತಿಷಿಗಳು, ವಾಸ್ತು ಕನ್ಸಲ್ಟೆಂಟ್ ಇರ್ಬೋದು, ಮತ್ತು ಸ್ಕೂಲಿನ ಮುಖ್ಯಸ್ಥರು, ಈ ಪಿಲ್ಲರ್ಗಳು ಖಂಡಿತ ಇದನ್ನು ಇನಿಷಿಯೇಟಿವ್ ತೊಗೊಂಡು ಇದನ್ನು ರೆಗ್ಯುಲರ್ ಆಗಿ ನಮ್ಮ ದೇಶೀಯ ಹಸುಗಳ ಮಹತ್ವವನ್ನು ತಿಳಿಸಿದಾಗ ಖಂಡಿತವಾಗಿ ಗೋಮಯ ಕ್ರಾಂತಿ ಅಂತ ಕಾರ್ಯಕ್ರಮ ದೊಡ್ಡ ಮಟ್ಟದ ಯಶಸ್ವಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನಾವು ಹಸುಗಳನ್ನ ಎಷ್ಟು ಮಟ್ಟಿಗೆ ಅಂದರೆ ಅದನ್ನು ಪ್ರೀತಿ ಮಾಡಬೇಕು, ಅದನ್ನು ಆರೈಕೆ ಮಾಡಬೇಕು, ಅದರಿಂದ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಪ್ರತಿಯೊಂದು ಗೊತ್ತಾಗುತ್ತೆ. ಅವಾಗ ಖಂಡಿತವಾಗಿ ಯಾರೂ ಈ ಗೋಹತ್ಯೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನನ್ನ ಪ್ರಕಾರ ಈ ಗೋಹತ್ಯೆ ನಿಲ್ಲಿಸ್ಬೇಕಂದ್ರೆ ಇರೋದು ಒಂದೇ ಒಂದು ಅವಕಾಶ, ಅದು ಗೋಮಯ ರೆವಲ್ಯೂಷನ್, ಅಂದರೆ ಗೋಮಯ ಕ್ರಾಂತಿ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದ ಯಶಸ್ವಿ ಆಗಬೇಕು. ಈ ಒಂದು ನನ್ನ ಮನವಿಯ ಜೊತೆಲಿ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ಜೈ ಶ್ರೀಕೃಷ್ಣ, ಜೈ ಗೋಮಾತೆ.